ಮ್ಯಾಗಿ ನೂಡಲ್ಸ್ ಇದೆಲ್ಲ ನಾವು ತುಂಬಾನೇ ತಿಂತಾ ಇರ್ತೀವಿ. ಅದರಲ್ಲೂ ಮಕ್ಳಿಗಂತೂ ಏವಿನೇ ಕೊಡಿಸ್ತಾ ಇರ್ತೀವಿ. ರೋಡ್ ಸೈಡ್ ನೂಡಲ್ಸ್ ತುಂಬಾ ಜನ ಮಾರ್ತಾ ಇರ್ತಾರೆ. ಇದನ್ನೆಲ್ಲ ತಿನ್ನೋದಕ್ಕೆ ಮಕ್ಳಿಗೆ ತುಂಬಾನೇ ರುಚಿ ಇರುತ್ತೆ. ನಾವು ಪ್ಯೂರ್ ವೆಜಿಟೇರಿಯನ್ ಅನ್ಕೊಂಡಿರೋರು ಎಷ್ಟು ಜನ ವೆಜಿಟೇರಿಯನ್ ಆಗಿದ್ದೀರಾ? ಎಂತಕ್ಕೆ ಅಂದ್ರೆ ವೆಜಿಟೇರಿಯನ್ಸ್ ಎಲ್ಲ ನಾನ್ ವೆಜಿಟೇರಿಯನ್ ಆಗಿ ಬದಲಾಗ್ತಾ ಇದ್ದಾರೆ. ಅದು ಕಣ್ಮುಂದೆ ನೋಡಿರೋದೆ. ಅದನ್ನ ಬಿಟ್ಟು ಕೂಡ ನಾವು ಪ್ಯೂರ್ ವೆಜಿಟೇರಿಯನ್ ಅನ್ಕೊಂಡು ತಿಂತಾ ಇರೋ ವಸ್ತುಗಳು ಕೂಡ ನಾನ್ ವೆಜಿಟೇರಿಯನ್ ಆಗಿದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮ್ಯಾಗಿ ಆಗಿರ್ಬೋದು, ಚೂಯಿಂಗ್ ಗಮ್ ಆಗಿರ್ಬೋದು, ಇನ್ನ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಲ್ಲಿ ವೆಜಿಟೇಬಲ್ ಅಂದ್ರೆ ಕ್ಯಾನಡ್ ವೆಜಿಟೇಬಲ್ ಟೇಸ್ಟ್ ಬರ್ಲಿ ಅಂತ ಇಂಥ ಫ್ಯಾಟ್ ನ ಬಳಸ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ತೊಗರಿ ಬೇಳೆನಲ್ಲಿ ಕೂಡ ಈ ಫ್ಯಾಟ್ ನ ಬಳಸ್ತಾ ಇದ್ದಾರೆ. ಎಂತಕ್ಕೆ? ಟೇಸ್ಟ್ ಇಂಪ್ರೂವ್ ಆಗ್ಲಿ ಅನ್ನೋದಕ್ಕೋಸ್ಕರ. ಎಕ್ಸಾಂಪಲ್ ಒಂದು ವಿಡಿಯೋ ಇದೆ, ನೀವೇ ನೋಡ್ಬೋದು. ಆ ವಿಡಿಯೋ ನೋಡಿ ಅದರಲ್ಲಿರೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಬಂದು ನೂಡಲ್ಸ್ ಮಾಡುವಂತ ಫ್ಯಾಕ್ಟ್ರಿ. ನೂಡಲ್ಸ್ ಯಾವ ತರ ಮಾಡ್ತಾರೆ ಫ್ಯಾಕ್ಟ್ರಿನಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಇದ್ರಲ್ಲಿ ಏನಂದ್ರೆ ಹಂದಿ ಕೊಬ್ಬನ್ನ ಬಳಸ್ತಾರೆ. ಚೂಯಿಂಗ್ ಗಮ್ಗಳು ಎಲ್ಲರೂ ಬಳಸ್ತೀವಿ, ಅದರಲ್ಲೂ ಕೂಡ ಹಂದಿ ಕೊಬ್ಬನ್ನ ಬಳಸ್ತಾರೆ. ಅದನ್ನ ಕೂಡ ನಾವು ನೋಡ್ಬೋದು. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು. ಎಲ್ಲಾ ಚೂಯಿಂಗ್ ಗಮ್ ಅಂದ್ರೆ 90% ಚೂಯಿಂಗ್ ಗಮ್ಗಳಲ್ಲಿ ಹಂದಿ ಕೊಬ್ಬನ್ನ ಬಳಸ್ತಾರೆ. ಆ ರೀತಿ ವ್ಯವಸ್ಥೆ ಅನ್ನೋದಿದೆ. ಅದು ಬಳಸಿಲ್ಲ ಅಂದ್ರೆ ಆ ಟೇಸ್ಟ್ ಅನ್ನೋದು ಕೊಡೋದಿಲ್ಲ, ಫ್ಲೇವರ್ ಅನ್ನೋದು ಕೊಡೋದಿಲ್ಲ. ಇನ್ನ ನಾವು ತಿನ್ನುವಂತ ಎಷ್ಟೋ ಫುಡ್ಗಳಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಇನ್ನ ಮ್ಯಾಗಿ ನೂಡಲ್ಸು, ಇನ್ನ ಬಟರ್ ಟೈಪ್ ಕೆಲವೊಂದು ಐಟಮ್ಸ್ ಬರುತ್ತೆ. ಅದಕ್ಕೂ ಕೂಡ ಅನಿಮಲ್ ಫ್ಯಾಟ್ ನ ಬಳಸ್ತಾ ಇದ್ದಾರೆ. ಎಕ್ಸಾಂಪಲ್ ಇಲ್ಲಿ ಮ್ಯಾಗಿ ತೋರಿಸ್ತಾ ಇದ್ದಾರೆ, ನೀವು ನೋಡ್ಬೋದು ಮ್ಯಾಗಿ ನೂಡಲ್ಸ್ ಯಾವ ತರ ಫ್ಯಾಕ್ಟ್ರಿನಲ್ಲಿ ಮಾಡ್ತಾರೆ ಅಂತ. ನಾವು ಮ್ಯಾಗಿ ತುಂಬಾ ಇಷ್ಟಪಟ್ಟು ತಿಂತೀವಿ, ಬಟ್ ಎಲ್ಲಾ ಮ್ಯಾಗಿನಲ್ಲೂ ಕೂಡ ಫ್ಯಾಟ್ ಅನ್ನೋದನ್ನ ಬಳಸಿರೋದಿಲ್ಲ, ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬಳಸಿರ್ತಾರೆ. ಆದ್ರೆ ಅದರಲ್ಲೂ ಕೂಡ ಮಿಕ್ಸ್ಡ್ ಮ್ಯಾಗೀಸ್ ಇದೆ. ಫಾರಿನ್ ಗಳಲ್ಲಿ ಮಾಡುವಂತ ಕೆಲವಷ್ಟು ಮ್ಯಾಗಿಗಳಲ್ಲಿ, ನೂಡಲ್ಸ್ ಗಳಲ್ಲಿ ಚಿಕನ್ ನೂಡಲ್ಸ್, ಇನ್ನ ಬೇರೆ ಬೇರೆ ನೂಡಲ್ಸ್ ಗಳಲ್ಲಿ ನಾನ್ ವೆಜ್ ನ ಬಳಸ್ತಾ ಇದ್ದಾರೆ. ಅದರಲ್ಲಿ MSG ಅಂತ ಒಂದು ಐಟಮ್ ನ ಬಳಸ್ತಾರೆ. ಆ ಐಟಮ್ ನ ಬಳಸಿದ್ರೆ ಮಾತ್ರ ಟೇಸ್ಟ್ ಅನ್ನೋದು ಬರುತ್ತೆ. MSG ನ ವೆಜಿಟೇಬಲ್ ಪ್ರಾಡಕ್ಟ್ಸ್ ಬಳಸು ಕೂಡ ಮಾಡಬಹುದು. ಮೋನೋಸೋಡಿಯಂ ಗ್ಲೂಟೋಮೇಟ್ ಇದನ್ನ ವೆಜಿಟೇಬಲ್ ಅಂದ್ರೆ ಶುಗರ್ ಕೇನು ಪ್ಲಸ್ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಬಳಸಿ ಕೂಡ ಮಾಡ್ಬೋದು. ಬಟ್ ಆದ್ರೆ ಈಸಿಯೆಸ್ಟ್ ವೇ ಅಂದ್ರೆ ಆಲ್ರೆಡಿ ಅನಿಮಲ್ಸ್ ಅಲ್ಲಿ ಈ ಫ್ಯಾಟ್ ಅನ್ನೋದಿರುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಈಸಿಯಾಗಿ ಆ ಟೇಸ್ಟ್ ನ ಕೊಡ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಈ MSG ಬದಲು ಹಂದಿ ಕೊಬ್ಬು, ಇನ್ನು ಬೇರೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದಾರೆ. ಇದರಿಂದ ಕೂಡ ಬಾಡಿಗೆ 108 ಕಾಯಿಲೆಗಳು ಬಂದೇ ಬರುತ್ತೆ. ಆಪ್ಷನ್ ಇಲ್ಲ, ಜನಕ್ಕೆ ಟೇಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ತಿನ್ಬಿಡ್ತೀವಿ. ಆದ್ರೆ ಎಲ್ಲ ಮ್ಯಾಗಿ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 2 ಮಿನಿಟ್ಸ್ ಮ್ಯಾಗಿ ಅಂತ ಕೆಲವಷ್ಟು ಮ್ಯಾಗಿಗಳನ್ನ ಮಾಡ್ತಾರಲ್ಲ, ಅವರು ಕೆಲವೊಂದು ಸ್ಟ್ಯಾಂಡರ್ಡ್ಗಳನ್ನ ಮೇಂಟೈನ್ ಮಾಡ್ತಾರೆ. ಆದ್ರೆ ರೋಡ್ ಸೈಡ್ ಅಲ್ಲಿ ನೂಡಲ್ಸ್ ಅಂತ ಮಾಡ್ತಾರೆ. ಆ ನೂಡಲ್ಸ್ ಗಳಲ್ಲಿ ಯಾವುದೇ ರೀತಿ ಸ್ಟ್ಯಾಂಡರ್ಡ್ಸ್ ಅನ್ನೋದಿಲ್ಲ. ಆ ನೂಡಲ್ಸ್ ತಿಂತೀವಲ್ಲ, ಅದು ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ನೂಡಲ್ಸ್. ಜನ ಬಾಯಿ ಚಪ್ಪರಿಸ್ಕೊಂಡು ಸೂಪರ್ ಆಗಿದೆ ಅಂತ ರೋಡ್ ಸೈಡ್ ನೂಡಲ್ಸ್ ತಿಂತೀರಾ, ಅದು ಪೂರ್ತಿಯಾಗಿ ಹಂದಿ ಕೊಬ್ಬು, ದನದ ಕೊಬ್ಬು ಬಳಸಿ ಮಾಡಿರುವಂತದ್ದು. ಮ್ಯಾಗಿ ಮಾಡೋ ಫ್ಯಾಕ್ಟ್ರಿನಲ್ಲಿ ನಾವು ನೋಡ್ಬೋದು ಮ್ಯಾಗಿನ ಎಷ್ಟು ಪ್ರೊಸೆಸಿಂಗ್ ಆಗುತ್ತೆ, ಅದಾದ್ಮೇಲೆ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಫೈನಲ್ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ಅಂತ. ಇದರಲ್ಲಿ ವೆರೈಟೀಸ್ ಆಫ್ ಮ್ಯಾಗೀಸ್ ಇರ್ಬೋದು. ಅದ್ರ ಮೇಲೆ ಅದಕ್ಕೆ ಗ್ರೀನ್ ಕಲರ್ ಡಾಟ್ ಇಲ್ಲ ಅಂದ್ರೆ ರೆಡ್ ಕಲರ್ ಡಾಟ್ ಹಾಕಿರ್ತಾರೆ. ರೆಡ್ ಕಲರ್ ಡಾಟ್ ಇಂಡಿಕೇಟ್ಸ್ ಅಂದ್ರೆ ಅದು ಬಂದು ನಮಗೆ ನಾನ್ ವೆಜಿಟೇರಿಯನ್ ಅಂತ ತೋರಿಸುತ್ತೆ. ಯಾವುದೇ ಪ್ರಾಡಕ್ಟ್ ಆದ್ರೂ ಅದ್ರ ಮೇಲೆ ಇದ್ದೇ ಇರುತ್ತೆ. ಇನ್ನ ಚೂಯಿಂಗ್ ಗಮ್ಗಳ ಮೇಲೆ ಎಲ್ಲೇ ಯಾವುದೇ ರೀತಿ ಮೆನ್ಷನ್ ಅನ್ನೋದನ್ನ ಮಾಡಿಲ್ಲ. ಬಟ್ ಆದ್ರೆ ಅದರಲ್ಲಿ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ ಅನ್ನೋದಕ್ಕೆ ನಾವ್ ಇದ್ರಲ್ಲಿ ನೋಡ್ಬೋದು. ಚೂಯಿಂಗ್ ಗಮ್ ಅಲ್ಲಿ ಕಂಪಲ್ಸರಿ, ನಾವು ಗೂಗಲ್ ಅಲ್ಲಿ ಮಾಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಚೂಯಿಂಗ್ ಗಮ್ ಅಲ್ಲಿ ಈ ಹಂದಿ ಕೊಬ್ಬನ್ನ 90% ಆಫ್ ದಿ ಕಂಪನೀಸ್ ಬಳಸ್ತಾರೆ. ಯಾಕೆಂದ್ರೆ ಈಸಿಯಾಗಿ ಅದರಲ್ಲಿ ಫ್ಲೇವರ್ಸ್ ನ ಇಂಗ್ರೀಡಿಯೆಂಟ್ಸ್ ನ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ಈ ಕೊಬ್ಬನ್ನು ಬಳಸ್ತಾರೆ. ನಾವು ಯಾರು ಪ್ಯೂರ್ ವೆಜಿಟೇರಿಯನ್ ಅನ್ಕೊಂಡು ತಿಂತಾ ಇದೀವೋ, ಇದು ನಾನ್ ವೆಜಿಟೇರಿಯನ್ ಐಟಮ್ಸ್ ಆಗಿರುತ್ತೆ. ಒಂದ್ಸಲ ಯೋಚನೆ ಮಾಡಿ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂತ. ವೆಜ್ ಯಾವ್ದು ನಾನ್ ವೆಜ್ ಯಾವ್ದು ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಏಕೆಂದ್ರೆ ಎಲ್ಲಾ ಕೂಡ ಕಲಬೆರಕೆ ವಸ್ತುಗಳೇ. ಅದರಲ್ಲಿ ಈ ಮ್ಯಾಗಿ ಮಾಡೋ ಪ್ರೋಸೆಸ್ ಅನ್ನು ನಾವು ನೋಡಿದೀವಿ. ಮ್ಯಾಗಿನಲ್ಲೂ ಕೂಡ ಫ್ಲೇವರ್ಗೋಸ್ಕರ ಕೆಲವಷ್ಟು ಲೋಕಲ್ ಕಂಪನಿಗಳಿದಾವೆ. ಅವ್ರೇನ್ ಮಾಡ್ತಾ ಇದಾರೆ, ಹಂದಿ ಕೊಬ್ಬನ್ನ ಬಳಸ್ತಾ ಇದ್ದಾರೆ. ಮ್ಯಾಗಿ ಒರಿಜಿನಲ್ ಬ್ರ್ಯಾಂಡ್ ಆಗಿರ್ಬೋದು, ಮ್ಯಾಗಿ ತರ 108 ಕಂಪನಿಗಳಿದಾವೆ ಸಣ್ಣ ಪುಟ್ಟದ್ದು. ಅದರಲ್ಲಿ ಮ್ಯಾಗಿ ತರ ನೇಮಿಂಗ್ ಇರುತ್ತೆ, ಆದ್ರೆ ಅದು ಒರಿಜಿನಲ್ ಮ್ಯಾಗಿ ಅಲ್ಲ. ಇವುಗಳ ಬಗ್ಗೆ ತಿಳ್ಕೊಳ್ಳಿ. ಕಾರಣ, ನಾವು ತಿನ್ನೋದಕ್ಕೆ ಮುಂಚೆ ವೆಜ್ಜಾ ನಾನ್ ವೆಜ್ಜಾ ಅಂತ 100 ಸಲ ಯೋಚನೆ ಮಾಡ್ತೀವಿ. ಯಾರ್ದಾದ್ರು ಮನೆಗೆ ಹೋಗ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಿ ಅನ್ನೋವಾಗ ನಾವು ವೆಜ್ ಅನ್ಕೊಂಡು ನಾನ್ ವೆಜ್ ಫುಡ್ ನ ತಿಂತಾ ಇರ್ತೀವಿ. ಅದರಲ್ಲೂ ಕಾಯಿಲೆ ಬರುವಂತ ನಾನ್ ವೆಜ್ ಫುಡ್ಗಳನ್ನ ತಿಂತಾ ಇರ್ತೀವಿ. ನಾನ್ ವೆಜ್ ಕೆಟ್ಟದು ಅಂತ ಅಲ್ಲ, ಅದರಲ್ಲಿ ಕಾಯಿಲೆ ಬರುವಂತ ನಾನ್ ವೆಜ್ ಇದೆಯಲ್ಲ, ಅದು ತುಂಬಾನೇ ಕೆಟ್ಟದು. ಇಂಥದನ್ನ ತಿನ್ನೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ನಿಮ್ಮ ಆರೋಗ್ಯ ನಿಮ್ ಕೈಲಿರುತ್ತೆ. ಮ್ಯಾಗಿ ಆಗ್ಬೋದು ಪ್ಲಸ್ ನೂಡಲ್ಸ್ ಆಗ್ಬೋದು, ಕ್ವಾಲಿಟಿ ಒಂದು ಸಲ ಚೆಕ್ ಮಾಡಿಸಿ ತಿನ್ನಿ. ನಾವು ಹೋಗಿ ಇಲ್ಲಿ ಕ್ವಾಲಿಟಿ ಚೆಕ್ ಮಾಡ್ಸೋಣ ಅಂತ
ಕೇಳ್ಬೋದು. ಬಟ್ ಮಕ್ಳಿಗೆ ಕೊಡಿಸ್ತಿರಲ್ಲ. ಈಗ ಮನೆಗೊಂದು ಟಿವಿ ತರಬೇಕು ಅಂದ್ರೆ, ಇಲ್ಲ ಒಂದು ಕಾರ್ ತರಬೇಕು ಅಂದ್ರೆ, ಒಂದು ಬೈಕ್ ತರಬೇಕು ಅಂದ್ರೆ ಬೇಡ, ಅಟ್ಲೀಸ್ಟ್ ಒಂದು ರಬ್ಬರ್ ಬ್ಯಾಂಡು, ಏರ್ ಬ್ಯಾಂಡು, ಈ ಥರದ್ದು ಏನೇ ಒಂದು ತರಬೇಕು ಅಂದ್ರು ಕ್ವಾಲಿಟಿ ಹೇಗಿದೆ, ಯಾವ ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇಂಥದ್ದೆಲ್ಲ ನೋಡ್ತೀವಲ್ವಾ. ಅದೇ ರೀತಿ ಮಕ್ಕಳಿಗೆ ತಿನ್ನುವಂಥ ಆಹಾರದ ಬಗ್ಗೆನೂ ಯಾವ ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇದ್ರ ಕ್ವಾಲಿಟಿ ಏನು, ಇದ್ರ ಟೆಸ್ಟಿಂಗ್ ಏನು, ಪ್ರೊಸೆಸ್ ಏನು, ಎಲ್ಲ ತಿಳ್ಕೊಂಡು ಕೊಡಿಸಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನು ಇದೇ ರೀತಿ ಎಷ್ಟೋ ಆಹಾರಗಳಿದೆ ನಾವು ತಿಂತಾ ಇರೋದು, ಕಲಬೆರಕೆ ಆಗಿರೋದು, ಅವುಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಲ್ಲೂ ಐಸ್ ಕ್ರೀಮ್ಗಳು, ಮ್ಯಾಗಿ, ನೂಡಲ್ಸ್, ಇನ್ನು ಚೂಯಿಂಗ್ ಗಮ್ಗಳು, ಇದೆಲ್ಲ ಕೂಡ ನಾನ್ ವೆಜ್ ಆಗಿದೆ. ತಿನ್ನೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಿನ್ನಿ. ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.